ನಮ್ಮ ಬಾಸ್ ಬರ್ತ್ಡೇ ವಿಶ್ ಮಾಡಿ ನೀವು ನನಗೆ ಎಲ್ಲಿ ಆಕಾಶ್ ಆಯ್ ಗೈಸ್ ಫೈನಲಿ ನೋಡಿ ಕೇಕು ಇದು ಆಕಾಶ್ ಬರ್ತ್ಡೇ ಕೇಕ್ ಇಷ್ಟೊತ್ತು ಆನ್ ಮಾಡಿದ ವಿಡಿಯೋ ನಾನು ಹರ್ಷಿತಾ ನೀನೇನು ಹರ್ಷಿತಾ ನಮ್ಮ ಮಮ್ಮಿ ಕಡೆಯಿಂದ ಹೇಳ್ಬಿಡು ನಮ್ಮ ಅಮ್ಮಗೆ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಚಲೋ ನೀವು ಅಂದ್ಕೊಂಡಂಗಂತೂ ಹುಡುಗ ಅಂತೂ ಅಲ್ಲ ದೇವರಡೆಗೂ ನಾಳೆ ಗಿಫ್ಟ್ ಕೊಡ್ಬೇಕು ನಾನು. ಸೊ ಅದಕ್ಕೋಸ್ಕರ ಗಿಫ್ಟ್ ತರಕ್ಕೆ ಹೋಗ್ತಾ ಇದ್ವಿ. ಸೊ ಇದ್ರ ಬರೀ ವಾಚ್ಗೆನೆ ನಂದು ಔಟ್ ಆಫ್ ಬಜೆಟ್ ಆಗೋಯ್ತು. ನಾನು ಎಷ್ಟು ಸೊ ಹೇಗಿದೆ ಅಂತ ಹೇಳಿ. ಸೊ ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಬೇಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ಇವತ್ತಿನ ವ್ಲಾಗಲ್ಲಿ ನಮ್ಮ ಬಾಸ್ ಬರ್ತಡೇ. ಗೈಸ್ ಯಾರು ಅಂತ ಗೊತ್ತಾಯ್ತಾ? ಇವಾಗ ಒಂದು ಸೌಂಡ್ ಬರುತ್ತೆ ನೋಡಿ. ಗೈಸ್ ನಮ್ಮ ಆಕಾಶ್ದೆ ಬರ್ತಡೇ ಇವತ್ತು. ಸೊ ನನಗೆ ನಾನು ಎಂತ ಪಾಪ ಆಕಾಶ್ ಬರ್ತಡೇನೇ ಮರ್ತೋಗ್ಬಿಟ್ಟಿದ್ದೀನಿ. ಯಾಕೆಂದರೆ ನಾನು ಮರುವತ್ತು ಜಾಸ್ತಿ ಎಲ್ಲ ಮರ್ತೋಯ್ತಾ ಇರ್ತೀನಿ ಬೇಗ. ಆಮೇಲೆ ಎದ್ಬಿಟ್ಟು ಬೆಳಗ್ಗೆ ಕಾಫಿ ಕುಡಿಬೇಕಾದ್ರೆ ವಿಶಾಲ್ದು ಸ್ಟೋರಿ ನೋಡಿದ ತಕ್ಷಣ ಗೊತ್ತಾಯಿತು ಆಕಾಶ್ದು ಬರ್ತಡೇ ಅಂತ. ಸಡನ್ನಾಗಿ ಕಾಲ್ ಮಾಡಿ ವಿಶ್ ಮಾಡಿದೆ ಅವನಿಗೆ. ಆ್ಯಂಡ್ ನಾನು ಏನು ಅಂತಲೂ ಗೊತ್ತಾಗ್ತಾಯಿಲ್ಲ ಗೈಸ್. ನಾನು ಏನಿಗೂ ಪ್ರಿಪೇರ್ ಆಗಿಲ್ಲ. ಪಾಪ ಅವ್ನಿಗೆ ಗಿಫ್ಟ್ ಕೊಡೋದು, ನಾನು ಏನು ಗಿಫ್ಟ್ ಕೊಡಬೇಕು, ಏನು ಮಾಡಬೇಕು, ಹೆಂಗೆ ಸೆಲೆಬ್ರೇಷನ್ ಮಾಡಬೇಕು, ನನ್ನ ತಲೆಯಲ್ಲಿ ಏನೂ ಓಡ್ತಾ ಇಲ್ಲ ಗೈಸ್. ಫುಲ್ಲು ಝೀರೋ ಆಗಿಬಿಟ್ಟಿದ್ದೀನಿ ಇವಾಗ. ಕಾಲೇಜ್ ಐತೆ, ಕಾಲೇಜ್ ಇಲ್ಲ ಅಂದರೆ ಅವ್ನು ಮಾಡ್ಬೋದಾಯಿತು. ಕಾಲೇಜ್ ಐತೆ. ಸೊ ನೋಡೋಣ ಇವಾಗ ಕಾಲೇಜ್ಗೆ ಹೋಗಿ ಅವ್ನಿಗೆ ವಿಶ್ ಮಾಡಿ ಆ್ಯಂಡ್ ಅವನ್ನೇ ಕೇಳೋಣ ಏನು ಬೇಕು ಅಂತ. ಅಕಸ್ಮಾತ್ ಅವನೇನು ಹೇಳಲಿಲ್ಲ ಅಂದರೆ ನೋಡೋಣ. ನನ್ನ ಕೈಲಿ ರವಿ ಏನಾಗುತ್ತೋ ನೋಡೋಣ. ಅದು ಬಿಟ್ಟರೆ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಕರ್ಕೊಂಬಂದು ಮನೆಗೆ. ಅದೇನಾಗುತ್ತೋ ಅದು ನೋಡಬೇಕು. ಅದು ಬಿಟ್ಟರೆ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳೋಂತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ನಾನು ಇವಾಗ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ಕಾಲೇಜ್ ಬೇರೆ ಟೈಮ್ ಆಯಿತು, ಬೇಗ ಇಲ್ಲಿಂದ ಹೋಗಬೇಕು. ಲೆಟ್ಸ್ ಗೋ. ಇಲ್ಲಿಂದ ಕಾಲೇಜ್ಗೆ ಹೋಗಿ ಅವ್ನಿಗೆ ವಿಶ್ ಮಾಡೋಣ. ಬನ್ನಿ ವಿಶ್ ಮಾಡಿ ಅವ್ನಿಗೆ ಸಿಗೋಣ. ಲೆಟ್ಸ್ ಗೋ. ನಮ್ಮ ಬಾಸ್ ಬರ್ತಡೇ ವಿಶ್ ಮಾಡಿ ನೀವು ನನಗೆ ಎಲ್ಲಿ ಆಕಾಶ್ ಆಕಾಶ್. ನಾನು ಇನ್ನೊಂದ್ಸಲ ವಿಶ್ ಮಾಡ್ತೀನಿ ಬೈಲಿ. ಹ್ಯಾಪಿ ಬರ್ತ್ಡೇ ಆಕಾಶ್. ಹಗ್ ಮಾಡಕ್ ಬಿಡೋ ಗೈಸ್. ಇವಾಗ ಆಕಾಶ್ಗೆ ಟೀನ ನಾನು ಮುಗ್ದೋಯ್ತು. ಅವನು 20 ಆಗೋನು ಇವಾಗ. 20 3 ವರ್ಷದಲ್ಲಿ ಮದುವೆ ಗೈಸ್. ನೋಡಿ ಗೈಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಆಕಾಶ್ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಈ ನನ್ನ ಮಗ ಬಂದು ನಮ್ಮ ಜೊತೆ. ಗೈಸ್ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ನನಗೆ ಪಾಪ ಆಕಾಶ್ ಬರ್ತಡೇ ಅನ್ನೋದೇ ಗೊತ್ತಿರಲಿಲ್ಲ. ನಾನೊಬ್ಬ ಫ್ರೆಂಡ. ಅಲ್ಲಿವರೆಗೂ ಎದ್ಬಿಟ್ಟು ಏನು ಮಾಡ್ತಿದ್ದೆ ಅಂದರೆ ನಂಗೆ ಗೊತ್ತು. 2 ಗಂಟೆಗೆ ಎದ್ಬಿಟ್ಟು ಏನು ಕೆಲಸ ಮಾಡ್ತಿದ್ದೆ ಹೇಳು? ಕೆಲಸ ಮಾಡ್ತಿದ್ದ. ನೀರನ್ನು ನಾನು ಸೇವಿಸ್ತಿದ್ದೆ. ಸೊ ಇವಾಗ ಟೆಂಪಲ್, ನಮ್ಮ ಕಾಲೇಜ್ ಟೆಂಪಲ್ ಇದೆ ಅಲ್ಲಿಗೆ. ಎಲ್ಲರೂ ಸುಸು ಮಾಡ್ತಾರೆ, ಇನ್ನೇನೋ ಬೇರೆದು ಮಾಡೋ. ಗಾಯ್ಸ್ ಬ್ಯಾಡ್ ಕಮೆಂಟ್ ಹಾಕ್ಲೇಬೇಕು ನಿಮಗೆ, ಬ್ಯಾಡ್ ಕಮೆಂಟು. ಸೊ ಬನ್ನಿ ಟೆಂಪಲ್ಗೆ ಹೋಗಿ ಬರೋಣ. ಹೆಚ್ಕೋ. ಇದೆ ನಮ್ಮ ಕಾಲೇಜ್ ಟೆಂಪಲ್ಲು ನೋಡಿ, ಏನು ಸಕ್ಕತ್ತಾಗಿದೆ. ಗೈಸ್ ಫೈನಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಇವಾಗ ಕ್ಲಾಸ್ಗೆ ಹೊರಡ್ತಾ ಇದ್ದೀವಿ. ಇನ್ನು ಕ್ಲಾಸಿಂದ ಆದಮೇಲೆ ನಮ್ಮ ಬಾಸ್ದು ಸೆಲೆಬ್ರೇಷನ್ ನಡೆಯುತ್ತೆ. ಫುಲ್ಲು ಇಡೀ ಕಾಲೇಜ್ಗೆ ಊಟ ಹಾಕಿಸ್ತಾ ಇದ್ದೀವಿ. ಏಯ್ ವಿಶಾಲ್, ಬುಕ್ ಮಾಡಿದ್ಯಾ ಅದು ರೂಮು? ನೀವಿಬ್ರು ತಾನೆ? ಅಯ್ಯೋ ನಾನು ಇರೋದಪ್ಪ, ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಹೋಗಿರ್ತೀನಿ. ಸರಿ. ಸೊ ಗೈಸ್ ಇವಾಗ ನೋಡೋಣ ಏನಾಗುತ್ತೆ ನೆಕ್ಸ್ಟು ಸೆಲೆಬ್ರೇಷನ್ ಒಂದು. ಅದಾದಮೇಲೆ ನಾನೇನೋ ಪ್ಲೇನ್ ಮಾಡಿದ್ದೀನಿ. ಅದಾಗುತ್ತಾ ಇಲ್ಲೋ ಗೊತ್ತಿಲ್ಲ, ಆಮೇಲೆ ನೋಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಕಾಲೇಜ್ ಆಪೋಸಿಟ್ ಒಂದು ಕೇಕ್ ಶಾಪ್ ಐತೆ. ಆಕಾಶ್ಗೆ ಕೇಕ್ ಕಟ್ ಮಾಡ್ಸೋಣ ಅಂತ. ಇದು ಆ್ಯಕ್ಚುಲಿ ನನ್ನ ಸೆಲೆಬ್ರೇಷನ್ ಅಂತೂ ಅಲ್ವೇ ಅಲ್ಲ, ಇದು ನಾರ್ಮಲ್ ಸೆಲೆಬ್ರೇಷನು. ನಾವು ಗೊತ್ತಲ್ಲ ಗೈಸ್, ರವಿ ನಾವು ಮಾಡಿಸಿದ್ರೆ ಕ್ರೇಜಿಯಾಗಿ ಮಾಡಿಸ್ತೀವಿ. ರವಿ ಗೈಸ್, ಆಕಾಶ್ ಖುಷಿ ಪಡ್ಬೇಕು ಆಕಾಶ್ ನೀನು ರವಿನ ಹಂಗೆ ಮಾಡೋದು. ಇವಾಗ ಜೇಮ್ಸು ಮತ್ತು ಚೇತನ್ನು ಇವರೆಲ್ಲ ಒಂದು ಕೇಕ್ ಕಟ್ ಮಾಡಿಸ್ತೀನಿ ಅಂದರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ಸೋಣ ಅಂದ್ಕೊಂಡೆ, ಬಟ್ ನಂದು ಏನೂ ಪ್ರಾಪರ್ ಪ್ಲ್ಯಾನ್ ಇಲ್ಲ, ಏನಿಲ್ಲ. ಸೊ ಅದಕ್ಕೋಸ್ಕರ ನಾನು ನಮ್ಮ ಮನೇಲಿ ಕರೆಸ್ಬಿಟ್ಟು ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇವ್ರು ಮಾಡಿಸ್ಲಿ ಪಾಪ. ನಾನು ಇವತ್ತೇ ಮಾಡ್ಸೋಣ ಅಂದ್ಕೊಂಡೆ, ಅದು ಚೆನ್ನಾಗಿರಲ್ಲ. ನಾನು ಮಾಡಿಸಿದ್ರೆ ನಾರ್ಮಲಾಗಿ ಸುಮ್ಮನೆ ಒಂಥರ ಡೀಸೆಂಟ್ ಆಗುತ್ತೆ. ಅವ್ನಿಗೆ ಇನ್ನೂ ಗಿಫ್ಟ್ ತೊಗೊಂಡಿಲ್ಲ, ಏನಿಲ್ಲ. ಸೊ ಅದಕ್ಕೆ ಒಟ್ಟಿಗೆ ನಾನು ಗಿಫ್ಟೆಲ್ಲ ತೊಗೊಂಡು ಆಮೇಲೆ ಅವ್ನಿಗೆ ಕರ್ಕೊಂಬಂದು ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಬನ್ನಿ ನೋಡೋಣ ಏನಾಗುತ್ತೆ. ಅವ್ರು ಬರಲಿ, ಅವರೆಲ್ಲ ತೊಗೊಂಡು ಕೇಕ್ ಕಟ್ ಮಾಡ್ಸೋಣ. ಬನ್ನಿ ಕೇಕ್ ಶಾಪ್ ಇಲ್ಲಿ ಯಾವ ಕೇಕ್ ನೋಡೋದು ಅಂತ ಗೊತ್ತಾಗ್ತಿಲ್ಲ. ಇದನ್ನು ಇದರಲ್ಲಿ ಯಾವುದನ್ನ ಒಂದು ತೊಗೊಳ್ಬೇಕು ಇವಾಗ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತಿದೆಲ್ಲ ಕೇಕ್ಗಳು.
ಈ ಥರ ಒಂದು ಯಾವ್ದಾನ ಮಾಡಿಸ್ಬೇಕು ನಮ್ಮ ಮಮ್ಮಿ ಬರ್ತಾಳೆಗೆ ಈ ಥರ ಇಷ್ಟರಲ್ಲಿ ಯಾವ್ದಾನ ಒಂದು ಅಂದರೆ ಈ ಥರ ಎಲ್ಲ ಕಸ್ಟಮೈಸ್ ಮಾಡಿಸಿ ನೋಡಿ ಇದು ಬ್ರೈಡ್ ಇದು ಬೇಡ ಈ ಥರದ್ದು ಏನೇನೋ ಒಂದು ಮಾಡಿಸ್ಬೇಕು ನಮ್ಮ ಮಮ್ಮಿ ಫೋಟೋ ಹಾಕ್ಕೊಡ್ಬೇಕು ಇದರಲ್ಲಿ ನಮ್ಮ ಮಮ್ಮಿ ಫೋಟೋ ಹಾಕ್ಕೊಟ್ರೆ ಚೆನ್ನಾಗಿರುತ್ತಲ್ಲ ನೋಡೋಣ ಯಾವ್ದಾರು ತೊಗೊಳ್ಳೋದು ಅಂತ ಈಗ ಸದ್ಯಕ್ಕೆ ಕೇಕ್ ಕಟ್ ಮಾಡಿಸಿ ನೋಡಿ ಇಲ್ಲೇ ಸೆಲೆಬ್ರೇಷನ್ ಇದೆ ಹಿಂಗೋ ಮಾಡ್ಕೊಂಡು ಹೋಗೋಣ ಲೆಟ್ಸ್ ಗೋ ಕೇಕ್ ತೊಗೊತಾ ಇದ್ದೀವಿ ಇವಾಗ ಕೇಕ್ ತೊಗೊಂಡು ಗಾಯ್ಸ್ ಆಕಾಶ್ಗೆ ವಿಶ್ ಮೇಲೆ ವಿಶ್ ಬರ್ತಾನೆ ಸ್ಟೋರಿಗೆ ಅಲ್ಲ ಆಕಾಶ್ ಹಾಂ ಸ್ಟೋರಿ ಎಲ್ಲ ಮೆಸೇಜ್ ತೋರಿಸು ಇವಾಗ ಅನಿಸ್ತೈತೆ ಸ್ಟೋರಿ ಏನೋ ಯಾರು ಆಗ್ತೈತೆ ಅನ್ಸೋದಲ್ಲ ರಿಮೆನ್ಷನ್ ಮಾಡೋಕ್ಕೆ ಬೇಜಾರಲ್ಲ ಹಾಂ ಅದು ನಿಜನೇ ಅಟ್ಲೀಸ್ಟ್ ದೇ ಆರ್ ಗಿವಿಂಗ್ 5 minutes ಅಲ್ವಾ ಅವ್ರ ಟೈಮ್ ಕೊಟ್ಟು ನಿಂಗೆ ವಿಶ್ ಮಾಡ್ದವ್ರೆ ಅದರಲ್ಲಿ ಅವ್ರದ್ದು ಬೆಲೆ ಐತೆ ಅಂತ ಗಾಯ್ಸ್ ನೋಡಿ ಅವ್ರು ನೋಡ್ರಿ ಬಾರಲ್ಲಿ ಅಂತ ನನ್ನ ಕರೀತಾರೆ ಇಲ್ಲಿ ಗಾಯ್ಸ್ ಫೈನಲಿ ನೋಡಿ ಕೇಕು ಇದು ಆಕಾಶ್ ಬರ್ತಡೆ ಕೇಕು ಹಾಕ್ಬೇಡ ಯಾವ್ದು ಮೇಲಿಗೆ ಬೇಡ ಹಾಕೊಂಡು ಲೋ ಟಕ್ರಿ ಅದೆಲ್ಲ ಉದುರುತ್ಕೊಳೋ ಚೆನ್ನಾಗಿರಲ್ಲ ಬೇಡ ಇಕ್ಬೇಡ ಕೈಯಲ್ಲಿ ಹಿಡ್ಕೊಳ ಆಕಾಶ್ ನೀನು ಹೇಳ್ತೀನಿ ಕೇಕ್ ಕಟ್ ಮಾಡಲಿ ಮೊನ್ನೆ ಸ್ನ್ಯಾಪು ಕೇಕ್ ಕುಯ್ಯೋಕ್ಕಿಂತ ಮುಂಚೆನೂ ಸ್ನ್ಯಾಪು ಏನೋ ಆಕಾಶ್ಲಿ ಬರ್ತಡೇ ಕೇಕ್ ಕಟ್ ಮಾಡಿಸ್ತಾ ಇದೀವಿ ಅಂತನಾ ಏನು ಈ ಥರ ಇವಾಗ ಅವ್ನು ಕೇಕ್ ಕಟ್ ಮಾಡ್ಸೋಣ ಲೆಟ್ಸ್ತು ಆನ್ ಮಾಡಲ್ಲ ಐತಿ ನೋಡಿ ಬರ್ತಾನೆ ಇಲ್ಲ ಬಾ ಬಾಯ್ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಇವೆಲ್ಲ ವೇಸ್ಟು ಎಲ್ಲ ಆದ್ಮೇಲೆ ಇಷ್ಟೊತ್ತು ಆನ್ ಮಾಡಿಲ್ಲ ವಿಡಿಯೋ ನಾನು ಹರ್ಷಿತಾ ನೀನೇನು ಹರ್ಷಿತಾ ಥ್ಯಾಂಕ್ ಯು ಅಕಾಶ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಬರ್ತಡೇ ಒಂದ್ಸಲ ಥ್ಯಾಂಕ್ ಯು ತಿನ್ಸೋ ಹರ್ಷಿತಾ ಹೋಗಿ ತಿನ್ಸಲ್ವಾ ತಿನ್ಸಕ್ಕೆ ಹೇಳು ಆಯ್ತು ಸರ್ ಅವ್ರ ಫ್ರೆಂಡು ಅವ್ನು ಸರ್ಪ್ರೈಸ್ ಕೊಡೋಕೆ ಬಂದಿದ್ದಾರೆ ಇಲ್ಲಿ ನೋಡಿ ಅವ್ರ ಫ್ರೆಂಡಿಗೆ ಸರ್ಪ್ರೈಸ್ ಕೊಡ್ತವ್ರೆ ನಾನು ಹೇಳಲ್ಲ ಏನು ಅಂತ ತಿಂತಾ ನೀನು ತಿಂದ ಸೂಪರ್ ಹ್ಯಾಪಿ ಹೊಡೆದಾಡ್ತಮ್ಮ ಏಮಂಗೆ ತಿನ್ಸಪ್ಪ ತಿಂತಾ ಸೊ ತಿನ್ಕೊಂಡು ಇವಾಗ ಹೋಗೋಣ ಎಡ್ಸ್ಕೋ ಚೆನ್ನಾಗಿತ್ತಲ್ಲ ಒಂದು ಪ್ಲೇಟ್ ತೆಗೆದುಕೊಳ್ಳೋ ಒಳ್ಳೆ ಕೇಕು ಇವಾಗ ಕಾಂತಿ ಸ್ವೀಟ್ಸ್ ಬಂದಿದ್ದೀವಿ ಅವ್ನಿಗೆ ಏನೋ ಯಾವ ಸ್ವೀಟ್ ನಿಂಗೆ ಇಷ್ಟ ಹೇಳು ಅದು ಕೊಡಿಸ್ತೀನಿ ಅವ್ನಿಗೆ ನಮ್ಮಮ್ಮ ಹೇಳಿದ್ರು ಅವ್ನಿಗೆ ಒಂದು ಸ್ವೀಟ್ ಕೊಡಿಸಿ ತಿನ್ನಿಸು ಅಂತ ನಮ್ಮ ಮಮ್ಮಿ ಕಡೆಯಿಂದ ಅದಕ್ಕೆ ಅವ್ನು ಯಾವ ಸ್ವೀಟ್ ಹೇಳ್ತಾನೋ ಅದನ್ನು ತಿನ್ನಿಸ್ಬಿಟ್ಟು ಹೋಗೋಣ ಯಾವ ಸ್ವೀಟ್ ಬೇಕು ಹೇಳಿ ಬೇಗ ಸ್ವೀಟ್ ಐತೆ ಈ ಕಡೆ ಯಾಕೆ ತಿನ್ಸ ಜಾಮೂನ್ ಇದ್ದಿದ್ದಾ ಜಾಮೂನ್ ಬೇಡವಾ ಜಾಮೂನೇನಾ ಅಣ್ಣ ಒಂದು ಪೀಸ್ ಜಾಮೂನ್ ಕೊಡಿ ಹಾಂ ಇಲ್ಲೇ ಜಾಮೂನ್ ನಮಗೆ ತಿನ್ನಿಸ್ಬಿಟ್ಟು ಹೋಗೋಣ ತೆಚ್ಕೊ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೆಂಗಿರು ನೋಡೋಣ ಓಕೆ ನಶ ತಿಂದರೆ ಬೇಜಾರಿಲ್ಲ ಅದನ್ನೇ ಹಾಂ ಗಾಯ್ಸ್ ಇಲ್ಲಿ ಬರ್ತಾನೆ ಇಲ್ಲ ಇದು ಅವ್ನು ವೆಜ್ ತಿಂತಂದ್ಬಿಡು ವೆಜ್ ತಿಂತಷ್ಟೇ ನಮ್ಮ ಮಮ್ಮಿ ಕಡೆಯಿಂದ ನಮ್ಮ ಮಮ್ಮಿ ಕಡೆಯಿಂದ ಹೇಳ್ಬಿಡು ನಮ್ಮ ಅಮ್ಮಗೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅವಶ್ಯ ಜೇಮ್ಸ್ ತಗೊಳ್ಳೋ ಹಿಡ್ಕೊ ಹಂಗೆ ತಿನ್ನು ನೀನು ತಿನ್ನಲೇ ಜಾಸ್ತಿ ಆಯಿತು ಸೊ ಅವ್ನು ಸ್ವೀಟ್ ತಿನ್ಸ ನಾನು ತಿನ್ನಲ್ಲ ತಿನ್ಕೊಳ್ರಿ ಸೊ ಅಷ್ಟೇ ಇನ್ನು ಹೋಗೋಣ ತಿನ್ಬಿಟ್ಟು ಆಯಿತು ಸ್ವೀಟ್ ತಿನ್ಸಾಯ್ತು ಇವಾಗ ಹೋಗೋಣ ಲೆಟ್ಸ್ಕೋ ಸೊ ಇರಪ್ಪ ಇದು ಏನೇನೋ ಮಾತಾಡ್ತಾರೆ ಗೈಸ್ ಇವರು ಅದೇನೋ ಗೊತ್ತಿಲ್ಲ ಸೊ ನಂದು ಫೈನಲಿ ಒಂದು ಅಮ್ಮಂದು ಆಸೆ ಇತ್ತು ಅದನ್ನು ಅವ್ನಿಗೆ ಜಾಮೂನ್ ತಿನ್ನಿಸ್ಬೇಕು ಅನ್ನೋದು ಜಾಮೂನ್ ತಿನ್ನಿಸಿ ಇವಾಗ ನಾನು ಆಕಾಶ್ಗೆ ಓಡ್ತಾ ಇದ್ದೀನಿ ಆಕಾಶ್ ಒನ್ಸ್ ಅಗೇನ್ ಆಕಾಶ್ ಹ್ಯಾಪಿ ಬರ್ತಡೆ ಸೊ ಹಿಂಗೆ ಖುಷಿಯಾಗಿ ಚೆನ್ನಾಗಿರು ಆ್ಯಂಡ್ ಗೈಸ್ ಇದು ಒರಿಜಿನಲ್ ಸೆಲೆಬ್ರೇಷನ್ ಅಲ್ಲ ನನ್ನ ಕಡೆಯಿಂದ ಆಕಾಶ್ಗೆ ಒರಿಜಿನಲ್ ಸೆಲೆಬ್ರೇಷನ್ ನಾಳೆ ಸಿಗುತ್ತೆ ನಿಮಗೆ ನಾಳೆ ವ್ಲಾಗಲ್ಲಿ ಗೊತ್ತಲ್ಲ ರವಿ ಗೈಸ್ ರವಿ ನಂಬಿ ಕರ್ಕೊಂತಾನಿಲ್ಲಿ ನಂಬಿ
ಏನು ಮಾಡೋಣ ನೋಡಿ ನಾಳೆ ಗೊತ್ತಾಗುತ್ತೆ ಏನಂತ. ಯಾ ಲೆಟ್ಸ್ ಗೋ ಹೋಗೋಣ ಇವಾಗ. ಅಲ್ಲ ಆಕಾಶ್ ಹುಷಾರ್ ಬೈ. ಸೊ ಗಾಯ್ಸ್ ನಾನು ಮನೆಗೆ ಬಂದೆ. ನಮ್ಮಮ್ಮ ನೋಡ್ರಿ ಇಲ್ಲಿ, ನಮ್ಮಮ್ಮ ನೋಡ್ರಿ ಇಲ್ಲಿ ಸುಮ್ಮನೆ ಕೂತವ್ರು ಬಂದು ಫೋನಲ್ಲಿ ಏನೋ ಮಾತಾಡ್ಕೊಂಡು ಕೂತವ್ರೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಸಂಜೆ ಅಯ್ಯೋ ಮಾಮ್ ಹಾಂ ನೋಡಲಿಲ್ಲ ಕರೆಂಟು. ಸಂಜೆ ಆಕಾಶ್ಗೆ ಗಿಫ್ಟ್ ತರಕ್ಕೆ ಹೋಗ್ಬೇಕು, ಬರ್ತ್ಡೇ ಗಿಫ್ಟ್ಗೆ. ಸೊ ಹೋಗೋಣ ಸಂಜೆ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋಣ. ಇಟ್ಸ್ಕೋ ಚಲೋ. ನೀವು ಅಂದ್ಕೊಂಡಂಗಂತೂ ಹುಡುಗ ಅಂತೂ ಅಲ್ಲ ದೇವರಣೆಗೂ. ಅವನು ಆ ಟೈಪ್ ಅನ್ಕೊಳ್ಳಿ, ಗೊತ್ತಾಯ್ತಾ? ಆ ಟೈಪು ನಮ್ಮ ಹುಡುಗರು ಗೊತ್ತಿದ್ದು. ಇವ್ನ ದಾಡಿ ಗಡ್ಡ ಇಲ್ಲ, ನನ್ಗೈತೆ ಪ್ರೂಫ್. ದಾಡಿ ಗಡ್ಡ ಮ್ಯಾಟ್ರ್ ಆಗಲ್ಲ ಇದರಲ್ಲಿ. ಹೇಗೆ ಗೊತ್ತಾ, ಅವ್ನು ಇಲ್ಲಿ ಬಂದಾಗೆಲ್ಲ ಏನೇನು ಆಡ್ದೆ ಅಂತ ನನಗೆ ಗೊತ್ತು. ನನ್ನ ಹತ್ರ ಹೆಂಗೆ ಆಡ್ತಾನೆ ಅಂದರೆ ಈ ಬೇಡ ಹೇಳಲ್ಲ, ನಮ್ಮ ಬಾಯ್ಸ್ ಗೊತ್ತು ಇದೆಲ್ಲ. ಯಾರು ಹೇಳಿ? ಜೇಮ್ಸ್ಗೆ, ಆಕಾಶ್ಗೆ, ಹೇಮಂತ್ಗೆ ಎಲ್ಲರಿಗೂ ಗೊತ್ತು. ಸರಿನಾ? ಸರಿ ಛೀ ಪಾಪ ಗೈಸ್. ಅವ್ರ ಮಮ್ಮಿ ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ ಕಾಸು ಕೊಟ್ಟಿದ್ರೆ 260 ರೂಪಾಯಿನಾ 260 ರೂಪೀಸ್ ಕೊಟ್ಟವನ. ಅದು ಏನು ಕಟ್ ಮಾಡಿಸೋದು ನೀವೇ ನೋಡ್ಕೊಳ್ಳಿ. ಏನು ಹೇರ್ ಒಂದು ಸ್ವಲ್ಪನೂ ಕಟ್ ಆಗಿಲ್ಲ. ನಾನು ಹೇರ್ ಗ್ರೋ ಮಾಡ್ತಾ ಇದ್ದೀನಿ ಅಂಡ್ ದಿಸ್ ಇಸ್ ದ ಪ್ರಾಸೆಸ್ ಆಫ್ ದ ಥಿಂಗ್ಸ್ ಯು ಡೂ ವೈಲ್ ಕನ್ನಡ ವ್ಲಾಗ್. ಅದು ಸ್ಪ್ಲಿಟ್ ಎಂಡ್ಸ್ 1 ಇಂಚ್ ಕಟ್ ಮಾಡಿಸಿದೀನಿ. ಚೆನ್ನಾಗಿ ಅದಕ್ಕೆ 1 ಇಂಚ್ ಕಟ್ ಮಾಡ್ಸಕ್ ಅವ್ರ ಮಮ್ಮಿನೇ ಹೇಳಿದ್ರು, ನಾನೇ ಕಟ್ ಮಾಡ್ಬಿಡ್ತಿದ್ದೆ ಮನೇಲಿ ಅಂತ ಅವ್ರ ಅಮ್ಮನೇ ಹೇಳಿದ್ರು. ಅದಕ್ಕೆ 260 ರೂಪಾಯಿ ಕೊಟ್ಟು ಕಟ್ ಮಾಡಿಸ್ಬೇಕಾ? ಯಾವ್ದೋ ನಾರ್ಮಲ್ ಅಂಗಡಿಗೆ ಹೋಗಿದ್ರು 100 ರೂಪಾಯಿ ಕಟ್ ಮಾಡ್ಕೊಟ್ಟಿರೋರು. ಅಷ್ಟೇ. ಹಿಂಗ್ ವಿಡಿಯೋ ಮಾಡಿದೆ ನೋಡ್ರಿ. ಆಂಟಿ ರಿಯಾಲಿಟಿ ಕರೆಕ್ಟ್ ಆಗಿ ಹೇಳಿದ್ರೆ ಆಂಟಿ ಕೇಳಿಸ್ಕೊಳಲಿ, ಕೇಳಿಸ್ಕೊಳ ಆಂಟಿ ಉರ್ಕೊಂತಾರೆ ಉರ್ಕೊಂತಾರಂತೆ. ಏನು ಹೇಳ್ತಾರ ಛೀ. ಸೊ ಇವಾಗ ವಿಶಾಲ್ ಮತ್ತೆ ಅವ್ರ ಮಮ್ಮಿ ಹೊಡ್ತಿದ್ದಾರೆ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ಕೋ ಗಾಯ್ಸ್. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಮ್ಮನ ಕರ್ಕೊಂಡು ಅಂತಂದರೆ, ಆಗಸ್ಟ್ ಬರ್ತ್ಡೇಗೆ ನಾಳೆ ಗಿಫ್ಟ್ ಕೊಡಬೇಕು ಅಂತ ನಾನು. ಸೊ ಅದಕ್ಕೋಸ್ಕರ ಗಿಫ್ಟ್ ತರಕ್ಕೆ ಹೋಗ್ತಾ ಇದ್ವಿ. ನನ್ನ ಐಡಿಯಾ ಏನೋ ಐತೆ, ಏನೇನೋ ತಲೆ ಓಡಿಸಿ ಇಷ್ಟೊತ್ತು ನಂಗೆ ಗೊತ್ತಾಗಲಿಲ್ಲ. ಸೊ ಫೈನಲಿ ಏನೋ ಒಂದು ತರಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ನಮ್ಮ ಬಜೆಟಲ್ಲಿ ಸಿಕ್ಕಿದ್ರೆ ತೊಗೊಂಡು ಬರೋಣ. ತೊಗೊಳೋದು ತೋರಿಸ್ತೀನಿ ನಿಮಗೆ. ಬನ್ನಿ ಇವಾಗ ನಾವು ಅಮ್ಮನ ಕರ್ಕೊಂಡು ಹೋಗ್ತೇನೆ ಸೆಲೆಕ್ಟ್ ಮಾಡೋಕ್ಕೆ. ಲೆಟ್ಸ್ಕೋ. ಹಂಗೆ ಹೋಗ್ಬಿಟ್ಟು ನಾವು ಅಮ್ಮನೆಗೆ ಏನೋ ಸ್ವಲ್ಪ ತೊಗೊಂಬರ್ಬೇಕು. ಹಂಗೇನೆ ತೊಗೊಂಡು ಬರೋಣ ಬನ್ನಿ. ಲೆಟ್ಸ್ಕೋ ಗೈಸ್. ನಾನು ಇವಾಗ ಗಿಫ್ಟ್ ತೊಗೊಂಡಿದ್ದೀನಿ. ಇದರಲ್ಲಿದೆ ಗಿಫ್ಟ್, ನನ್ನ ಕೈಯಲ್ಲೇ ಐತೆ ಗೈಸ್. ನನಗಿವಾಗ ಏನಾಯ್ತು ಅಂತ ಅಂದರೆ, ಬಟ್ ಏನು ಬೇಜಾರಾಗ್ತಿರೋದು ನನ್ನ ಒಳಗೆ ಅಂದರೆ, ನಾನು ಔಟ್ ಆಫ್ ಬಜೆಟ್ ತೊಗೊಂಬಿಟ್ಟೆ. ಅಂದರೆ ನಾನು ಎರಡೂ ಮಾಡಬೇಕು ಅಂದ್ಕೊಂಡೆ, ಸೆಲೆಬ್ರೇಷನು ಮತ್ತು ಗಿಫ್ಟು. ಸೊ ಇದರ ಔಟ್ ಆಫ್ ಬಜೆಟ್ ಆಗೋಯ್ತು. ನಾನು ಎಷ್ಟು ಅಂದ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿ ಖರ್ಚಾಗೋಯ್ತು. ಆದರೆ ನಾನು ಇವಾಗ ಆಕಾಶ್ಗೆ ಪಾಪ ಹೇಳ್ಬಿಟ್ಟಿದ್ದೀನಿ, ಈ ಥರ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿದೆ ಅಂತ ಎಕ್ಸೆಟ್ರಾ ಅಂತೆಲ್ಲ. ಇವಾಗ ನಾನು ಅವ್ನಿಗೆ ಮನ್ಸಿಗೆ ಹೆಂಗೆ ಬೇಜಾರು ಮಾಡಲಿ ಅಂತ ನನಗೆ ಬೇಜಾರಾಗ್ತೈತೆ. ನಾನು ಹಿಂಗೆ ಹೇಳ್ಬಿಟ್ಟು ಮಾಡಲಿಲ್ಲ ಅಂದಾಗ ಸಖತ್ ಅರ್ಟ್ ಆಗುತ್ತೆ ನನಗೇನೆ. ಏನು ಮಾಡೋದು ಗೊತ್ತಿಲ್ಲ ಊರಿನಲ್ಲಿ. ಆದರೆ ಸೆಲೆಬ್ರೇಷನ್ ಮಾಡಿಸ್ತೀನಿ. ಆಗಲಿಲ್ಲ ಅಂತ ಅಂದರೆ ಇಟ್ಸ್ ಓಕೆ, ಗಿಫ್ಟ್ ಆದರೂ ಕೊಟ್ಬಿಟ್ಟು ಅವನಿಗೆ ಖುಷಿ ಪಡಿಸ್ತೀನಿ ನಾಳೆ. ಇಷ್ಟೇ ನನ್ನ ತಲೆಯಲ್ಲಿರೋದು. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಆಯ್ತಲ್ಲ ಗೈಸ್. ತಲೆನೇ ಓಡ್ತಾಯಿಲ್ಲ ನಿಜವಾಗ್ಲೂ. 2 ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಫುಲ್ಲು ನನ್ನ ಮೈಂಡೇ ಬ್ಲ್ಯಾಂಕ್ ಆಗಿಬಿಡೈತೆ. ಏನು ಮಾಡಲಿ ಏನು ಹಿಂಗೆ ಏನೇನೋ ತಲೆಯಲ್ಲಿ ಹೊಡ್ತೈತೆ ಪಾಪ. ಅದು ಬೇಜಾರಾಗೈತೆ ನನಗೆ ಒಳಗೇನೆ. ಗೊತ್ತಿಲ್ಲ ನಿಮಗೇನು ಅನ್ಸುತ್ತೆ? ಏನು ಮಾಡೋಕ್ಕಲ್ಲ, ಹಾಂ ಮಾಡಬೇಕು ಇರಬೇಕು. ನೀನು ನೋಡಿದ್ರೆ ಒಳ್ಳೆ. ನಮ್ಮ ಮಮ್ಮಿ ನನಗೆ ಇದು ಮೋಟಿವೇಶನ್ ಕೊಟ್ಟಾಗ ನನಗೇನೋ ಪವರ್ ಬರುತ್ತೆ ಒಳಗಿಂದ. ಸೂಪರ್ ಮಮ್ಮಿ ನೀವು ಅಲ್ವಾ? ಮಾಡಬೇಕು, ಏಯ್ ಜನ ಬೇಕು, ನಾವು ಮಾಡಲೇಬೇಕು. ಸೂಪರ್ ಮಮ್ಮಿ. ಸೊ ಮನೆಗೆ ಹೋಗಿ. ಸೊ ಗೈಸ್, ನಾನು ಈ ವ್ಲಾಗಲ್ಲಿ ಗಿಫ್ಟ್ನ ತೋರಿಸಲ್ಲ, ನಾನು ಏನು ಗಿಫ್ಟ್ ತೊಗೊಂಡೆ ಅಂತ. ಸೊ ಅದು ನಾಳೆನೇ ನೋಡಿ, ನಾಳೆ ಏನು ಗಿಫ್ಟ್ ತೊಗೊಂಡಿದ್ದೀನಿ, ಅವ್ನಿಗೆ ನಾಳೆ ಏನು ಕೊಡ್ತೀನಿ ಗಿಫ್ಟ್ ಅನ್ನೋದನ್ನ. ನಾವು ಅದೇ ಅಂದ್ಕೊಂಡೆ, ಸೆಲೆಬ್ರೇಷನ್ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ಗಿಫ್ಟ್ ಎರಡೂ ಒಟ್ಟಿಗೆ ಮಾಡಬೇಕು ಅಂತ. ಬಟ್ ಏನೋ ಗೊತ್ತಾಗ್ತಿಲ್ಲ, ನನಗೆ ಬೇಜಾರಾಗ್ತೈತೆ. ನಾನು ಏನೋ ಎರಡೂ ಮಾಡೋಕ್ಕಾಗ್ತಿಲ್ಲ ಅಂತ. ಇಟ್ಸ್ ಓಕೆ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ಸ್ಗೆ ಸರ್ಪ್ರೈಸ್ ಮಾಡೋಕ್ಕಾಗಲಿ, ಅವ್ರನ್ನ ಖುಷಿ ಪಡ್ಸೋಕ್ಕಾಗಲಿ. ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ನೋಡ್ತೀನಿ. ಆದರೆ ಗೈಸ್, ನಾನು ಐ ಆಮ್ ಬೀಯಿಂಗ್ ಆನೆಸ್ಟ್, ನನ್ನ ಕೈಲಿ ಆದರೆ ನಾಳೆ ಸೆಲೆಬ್ರೇಷನ್ ಮಾಡಿಸ್ತೀನಿ. ಇಲ್ಲ ಅಂದರೆ ನಾನು ಆಕಾಶ್ ಕೇಳ್ಬಿಟ್ಟು ಸೊ ಅವ್ನು ಗಿಫ್ಟ್ ಮಾತ್ರ ಕೊಟ್ಬಿಟ್ಟು ಸುಮ್ಮನೆ ಆಗ್ತೀನಿ. ನಾಳೆ ವ್ಲಾಗಲ್ಲಿ ನೋಡಿ. ಈ ವ್ಲಾಗ್ ಇಲ್ಲಿ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.